ಒಂದು ಕಾಲದಲ್ಲಿ ಜಗತ್ತಿಗೆ ದಾರಿ ತೋರಿಸಿದ ವೈದ್ಯಕೀಯ ಪದ್ಧತಿ ನಮ್ಮದು ಎಂಬ ಹೆಗ್ಗಳಿಕೆ ಖುಷಿ ಕೊಡುತ್ತದೆ. ಇಂದು ನೀವು ನೋಡಲಿರುವುದು ಆಯುರ್ವೇದದ ಮಹಿಮೆಯ ಕಥೆಯನ್ನಲ್ಲ. ನಾವು ಪ್ರಸ್ತುತಪಡಿಸುತ್ತಿದ್ದೇವೆ ಆಯುರ್ವೇದವನ್ನು ಅರ್ಥ ಮಾಡಿಕೊಳ್ಳದ ನಮ್ಮ ಸಮಾಜದ ಪ್ರತಿಬಿಂಬ. ದ ಅನ್ಸೀನ್ ಸ್ಟ್ರಗಲ್ಸ್ ಆಫ್ ಆಯುರ್ವೇದ. ಸಮಾಜ ಕೇಳುತ್ತೆ ಎಷ್ಟು ಬೇಗ ವಾಸಿಯಾಗುತ್ತೆ ಎಂದು. ನಾವು ಕೇಳಬೇಕು ಎಷ್ಟು ಕಾಲ ಬದುಕಲು ಬಯಸ್ತೀರಿ ಎಂದು. ಸಮಾಜ ಕೇಳುತ್ತೆ ಪ್ರೂಫ್ ಇದೆಯಾ ಎಂದು. ಮರಳಿ ಪ್ರಶ್ನಿಸಬೇಕು ಸಹನೆ ಇದೆಯಾ ಎಂದು. ಇದು ಮೆಡಿಸಿನ್ ವರ್ಸಸ್ ಮೆಡಿಸಿನ್ನ ಕತೆ ಅಲ್ಲ. ಇದು ವೇಗ ಮತ್ತು ಸಮತೋಲನದ ನಡುವೆ ನಿಂತಿರುವ ಮಾನವನ ಕತೆ. ಇದು ಎಲ್ಲವನ್ನೂ ಸಹಿಸಿಕೊಂಡು ಮೌನವಾಗಿ ಉಳಿದ ಸತ್ಯದ ಕತೆ. ಇಲ್ಲೊಂದು ದೃಶ್ಯ ಕಾಣಬಹುದು. ಈಗಿನ ಸಮಾಜದಲ್ಲಿ MBBS, ರೋಬೋಟಿಕ್ ಸರ್ಜರಿ, ಮಾಡರ್ನ್ ಟೂಲ್ಸ್ ಇವನ್ನೇ ಯಶಸ್ಸಿನ ಮಾನದಂಡವಾಗಿ ಕಾಣುತ್ತಾರೆ. ಆಯುರ್ವೇದ ಪದ್ಧತಿಗೆ ಇನ್ನೂ ಸಮರ್ಪಕ ಗೌರವ ಸಿಗುತ್ತಿಲ್ಲ. ಇದೇ ಮನೋಭಾವನೆ ಕುಟುಂಬಗಳಲ್ಲಿಯೂ ಗೊಂದಲವನ್ನು ಹುಟ್ಟಿಸುತ್ತಿದೆ. ಸಾಂಗ್ ಬರ್ಬೇಕಲ್ಲ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಂಧಿಕಂ. ತೇಜ ಬರಮ್ಮ ಇಲ್ಲಿ. ಅಪ್ಪ ಬಂದೆ. ನೀಟ್ ರಿಸಲ್ಟ್ ಬಂತಲ್ಲ, ಒಳ್ಳೆ ಸ್ಕೋರ್ ಮಾಡಿದ್ಯಾ. ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಅಪ್ಪ ನಾನು BMS ಜಾಯಿನ್ ಆಗೋಣ ಅಂದ್ಕೊಂಡಿದ್ದೀನಿ. ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ಸಲ್ಲಿ ಮತ್ತು ಫೋನಲ್ಲೆಲ್ಲ ನೋಡಿದೆ ಯಾವ ಥರ ಕ್ಯೂರ್ ಆಗುತ್ತೆ, ಯಾವ ಥರ ಡಾಕ್ಟರ್ಸ್ ಎಲ್ಲ ಟ್ರೀಟ್ ಮಾಡ್ತಾರೆ ಅಂತ. ಅದಕ್ಕೆ BMS ಮಾಡ್ತೀನಿ ಅಪ್ಪ. ಏನು BMS? ಇಷ್ಟು ಒಳ್ಳೆ ಸ್ಕೋರ್ ತೆಗೆದು BMS ಮಾಡ್ತೀಯಾ? ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಆಯುರ್ವೇದ ಸ್ಕೋಪ್ ಇಲ್ವಂತೆ, MBBS ರೋಬೋಟಿಕ್ ಸರ್ಜರಿ ಮಾಡಿದ್ರೆ ತುಂಬ ಸ್ಕೋಪ್ ಇದೆ, ಒಳ್ಳೆ ದುಡ್ಡು ಮಾಡ್ಬೋದು. BMS ಯಾಕೆ ಮಾಡ್ತೀಯಾ? ಆಯುರ್ವೇದ ಮಾಡು. ಆಯುರ್ವೇದ ಯಾಕೆ ಮಾಡ್ತೀಯಾ? ಅಲೋಪತಿ ಮಾಡಲ್ಲ. ಇಷ್ಟು ಒಳ್ಳೆ ದುಡ್ಡು ಮಾಡ್ಬೋದು, ಸ್ಕೋಪ್ ಇದೆ, ಒಳ್ಳೆ ನೇಮ್ ಮತ್ತು ಫೇಮ್ ಎಲ್ಲ ಬರುತ್ತೆ. ನೋಡು, ನಮ್ಮ ಕುಟುಂಬದಲ್ಲಿ ಎಷ್ಟೊಂದು ಜನ MBBS ಮಾಡ್ತಿದ್ದಾರಲ್ವಾ, ಅವ್ರೇನು ಸಂಪಾದನೆ ಮಾಡ್ತಿಲ್ವಾ? ಇಲ್ಲ ಅಮ್ಮ, ನಾನು BMS ಜಾಯಿನ್ ಆಗ್ತೀನಿ. ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ. ನನ್ನ ಫ್ರೆಂಡ್ಸ್ ಎಲ್ಲ ನಿನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂತ ಕೇಳಿದಾಗ ಆಯುರ್ವೇದ ಅಂದರೆ ಏನು ಸಪ್ಪ ಅಂತ ಹೇಳ್ತಾರೆ. ಅದೇ ಅವ್ರ ಮಕ್ಕಳು ನೋಡಿದ್ರೆ ಫಾರಿನಲ್ಲಿ MBBS ಮಾಡ್ತಿದ್ದಾರೆ, ಇವಳು BMS ಮಾಡ್ಬೇಕಂತಿಲ್ಲ. ಅತ್ತೆ, ನಿಮ್ಗೆ ಅಷ್ಟೊಂದು MBBS ಮೇಲೆ ಇಂಟ್ರೆಸ್ಟ್ ಇದೆ, ನಿಮ್ಮ ಮಗನ ಸೇರಿಸಿ ನನಗೆ ಹೇಳ್ಬೇಡಿ ಅತ್ತೆ. ನನ್ನ ಮಗನ ಫಾರಿನಲ್ಲಿ MBBS ಮಾಡಿಸ್ತೀನಿ ಬಿಡೆ, ನಿಂತರ ಯಾಕೆ ಇಲ್ಲಿ BMS ಓದಿಸ್ಲಿ? ಸರಿ ಆಯ್ತು ಅತ್ತೆ, ಅದು ನಿಮಗೆ ಬಿಟ್ಟಿರೋದು, ನನಗೆ ಹೇಳಕ್ ಬರಬೇಡಿ. ಎಷ್ಟೊಂದು ಆಟ ಮಾಡ್ತೀಯಾ? ದೊಡ್ಡವರಂತ ಸ್ವಲ್ಪ ಗೌರವ ಕೊಡೋದನ್ನ ಕಲಿ. ನಮ್ಮ ಮಗಳು ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಬೆಳಿಬೇಕಂತ ನಾವು ಯೋಚನೆ ಮಾಡಿದ್ರೆ ನಿಂದೆ ಆಟ. ಇಲ್ಲ ಅಮ್ಮ, ಇಷ್ಟೆಲ್ಲ ಹೇಳೋದಿದ್ರೆ ನೀವೇ ಓದ್ಬಿಡ್ರಿ, ನಾನು ಓದೋದಾದ್ರೂ ಏನಕ್ಕಿದೆ? ಎಷ್ಟೊಂದು ಎದುರು ಮಾತಾಡ್ತೀಯ, ತೆಗೆದೇಟ್ ಬಾರಿಸಿದಂದ್ರೆ. ಮತ್ತೊಂದು ದೃಶ್ಯ, ಸ್ನೇಹಿತರ ನಡುವೆ ನಡೆಯುತ್ತಿರುವ ಸಂಭಾಷಣೆ. ಫ್ರೆಂಡ್ಸ್ಗಳ ಮಾತುಗಳಲ್ಲಿ ಇಂದು ಆಸೆ ಇಲ್ಲ, ಕೇವಲ ಹೋಲಿಕೆ ಇದೆ. ಈಗಿನವರಿಗೆ ಪ್ಯಾಕೇಜ್, ಟ್ರೆಂಡ್, ಸ್ಟೇಟಸ್ ಇದೇ ಮಾನದಂಡ. BAMS ಅಂದ ಕೂಡಲೇ ಅದು ಕೊನೆಯ ಆಯ್ಕೆ. ಇಲ್ಲಿ ಅವಮಾನ ಕೋರ್ಸ್ಗೆ ಅಲ್ಲ, ಅದನ್ನು ತೀರ್ಮಾನಿಸುತ್ತಿರುವ ಮನಸ್ಥಿತಿಗಳಿಗೆ. Guys, you know what? My counseling results are out, and I got. Guys, you know what? My counseling results are out, and I got into my dream college. Wow, so MBBS pakka? Hey, same here, bro. I'm going to engineering fix. Ashte. What about you, Teja? I'm going for BMS, guys. BMS. Girl, with such a nice score, why you don't go for MBBS? Huh, bro. Even engineering has much more scope. Don't you think so? Why do you all think I'm genuinely interested in Ayurveda and it is no less than any other science? Oh, Teja, yaar. Seriously, you really think your genuine interest in Ayurveda will fetch you some money? बाद में ऐसा ना हो जाए, whole year you work as a full-time worker and then get paid as a part-timer. True, bro. Very true, bro. And let's be practical, Teja. How much can you earn by prescribing kadas and all? Please. Bro, I can do PG research and many more opportunities are there in Ayurveda. I can even earn well in Ayurveda course. Bro, जब तक तू इतना सब कुछ पढ़ रही होगी ना, तब तक तो मैं पैसे कमाना भी स्टार्ट कर दूंगी. क्या पता शायद शादी भी हो जाए. At least I will be well settled in my life. True. देख ना यार, इसको इतना भी क्यों स्ट्रगल करना है? At the end इसको ड्यूटी डॉक्टर ही तो बनना है. Guys, that's very old perspective. Be in practical era. My life, my rules. Please leave me.
ತೇಜ ಲಿಸನ್ ನೋ. ಮೊಣಕಾಲಿನ ತೀವ್ರ ನೋವಿನಿಂದ ಅತ್ತೆ ನಿಶ್ಚಲವಾಗಿ ಕುಳಿತಿದ್ದಳು. ಮಗಳು ಆಯುರ್ವೇದ ಚಿಕಿತ್ಸೆ ಸೂಚಿಸಿದರೂ ಅನುಮಾನದಿಂದ ಅತ್ತೆ ನಿರಾಕರಿಸಿದಳು. ವರ್ಷಗಳ ನಂಬಿಕೆ ಮಾತ್ರೆಗಳ ಮೇಲಿತ್ತು, ಹೊಸ ದಾರಿಯ ಮೇಲೆ ಅಲ್ಲ. ನೋವು ಉಳಿದರೂ ನಂಬಿಕೆ ಇನ್ನೂ ಬದಲಾಗಿರಲಿಲ್ಲ. ಅಯ್ಯೋ ನನ್ನ ಮಂಡಿ ತುಂಬಾ ನೋವ್ತಿದೆ, ಎಷ್ಟು ಗುಳಿಗೆ ತಗೊಂಡ್ರು ಕಡಿಮೆ ಆಗ್ತಿಲ್ವೇ? ತೇಜ, ಯಾವ್ದಾದ್ರು ಆಯಿಂಟ್ಮೆಂಟ್ ಇದ್ರೆ ತಗೊಂಬಾರೆ ಒಂದು. ಅತ್ತೆ ಅಮ್ಮನ ಕೇಳಿ ತರ್ತೀನಿ. ಅಮ್ಮ, ಅತ್ತೆ ತುಂಬಾ ದಿನದಿಂದ ಮಂಡಿ ನೋವು ಅಂತಿದ್ದಾರೆ. ಬರೀ ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಆಯಿಂಟ್ಮೆಂಟ್ ಹಚ್ಚೋದು ಇದೇ ಆಯ್ತು. ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಹೋಗೋಣ ಅಮ್ಮ ಟ್ರೀಟ್ಮೆಂಟ್ಗೆ. ಅದಕ್ಕೆಲ್ಲ ಒಪ್ಪಲ್ಲ ಅನ್ಸುತ್ತೆ. ಹೋಗು, ನಿಮ್ಮ ಅತ್ತೆನೇ ಒಂದು ಸತಿ ಕೇಳಿ ನೋಡು. ಹಾ ಸರಿ ಅಮ್ಮ. ಅತ್ತೆ, ಎಷ್ಟು ದಿನ ಅಂತ ಹಿಂಗೆ ನೋವಿಂದ ಇರ್ತೀರಾ? ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಹೋಗೋಣ ಟ್ರೀಟ್ಮೆಂಟ್ಗೆ. ತುಂಬಾ ನೋವು ಅಂತೀರಾ, ಆಯಿಂಟ್ಮೆಂಟ್ ಹಚ್ಚಿಸ್ಕೋತೀರಾ ಅಷ್ಟೇ. ಅದೇನು ಆಯುರ್ವೇದ ಆಯುರ್ವೇದ ಅನ್ಕೊಂತ ಯಾವಾಗ ನೋಡಿದ್ರು ಯಾವ್ದಾದ್ರು ಗುಳಿಗೆ ಇದ್ರೆ ಕೊಡು, ನನಗೆ ನಾಳೆ ಅನ್ನೋಷ್ಟು ಕರೆಕ್ಟ್ ಆಗಬೇಕು, ಎದ್ದೋಡಾಡ್ಬೇಕು ನಾನು. ಅತ್ತೆ, ಅದರಿಂದ ಎಲ್ಲ ಬೇಗ ಇವಾಗ ಕಡಿಮೆ ಆಗುತ್ತೆ ಅಷ್ಟೇ. ಲಾಂಗ್ ಟರ್ಮ್ಗೆ ನಿಮಗೆ ಕಡಿಮೆ ಆಗಬೇಕು ಅಂದರೆ ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಹೋಗೋಣ ಅತ್ತೆ ಟ್ರೀಟ್ಮೆಂಟ್ಗೆ. ಅದೆಲ್ಲ ಏನು ಬೇಡ, ನಂಗೆ ಗೊತ್ತಿರೋ ಒಳ್ಳೆ ಅಲೋಪತಿ ಡಾಕ್ಟರ್ ಇದ್ದಾರೆ, ಅಲ್ಲೋಗಿ ಕರ್ಕೊಂಡೋಗಿ ತೋರಿಸ್ಕೊಬರೋಣ. ಸರಿ ಆಯಿತು ಅಪ್ಪ, ತೋರಿಸ್ಕೊ ಬರ್ತೀವಿ. ಇಲ್ಲಿ ಆಯುರ್ವೇದದ ಮೇಲೆ ನಂಬಿಕೆಯೇ ಇಲ್ಲದ ಒಬ್ಬ ಆಲೋಪತಿ ವೈದ್ಯನು ತನ್ನ ಬಳಿ ಬರುವಂತಹ ರೋಗಿಗೆ ಚಿಕಿತ್ಸೆ ನೀಡುವ ದೃಶ್ಯ. ಒಳಗೆ ಬರಲಾ ಸರ್? ಬನ್ನಿ ಕೂತ್ಕೊಳ್ಳಿ. ಏನು ಸಮಸ್ಯೆ ಆಗಿದೆ? ಸರ್, ನನ್ನ ಹೆಸರು ಲೀಲಾ ಅಂತ ಸರ್. 37 ವರ್ಷ ಸರ್. ನನಗೆ 3-4 ದಿನದಿಂದ ಜ್ವರ, ಕೆಮ್ಮು ಸರ್. ಫುಲ್ ಚಳಿ ಸರ್ ನನಗೆ. ಮೊದಲು ಎಲ್ಲಾದರೂ ತೋರಿಸಿದ್ರಮ್ಮ? ಹಾಂ ಸರ್, ತೋರಿಸಿದ್ದೆ. ಮೆಡಿಕಲ್ ಸ್ಟೋರಿಂದ ನನ್ನ ಮಗ ಈ ಮಾತ್ರೆಗಳು ತಂದು ಕೊಟ್ಟಿದ್ದ ಸರ್. ಅದನ್ನು ತಗೊಂಡಿದ್ದೆ ಸರ್. 3-4 ದಿನ ತಗೊಂಡಿದ್ದೆ ಸರ್, ಆದರೂ ಏನೂ ಕಮ್ಮಿ ಆಗಿಲ್ಲ ಸರ್. ಸರಿಮ್ಮ, ನಾನು ಇವಾಗ ಬೇರೆ ಟ್ಯಾಬ್ಲೆಟ್ಸ್ ಬರ್ದು ಕೊಡ್ತೀನಿ, ಅದನ್ನು ತಗೊಳ್ಳಿ, ಕಮ್ಮಿ ಆಗುತ್ತೆ. ಸರಿನಾ? ಸರಿ ಸರ್, ಆಯಿತು. ಈ ಮಾತ್ರೆಗಳ ಜೊತೆ ನಾನು ಆಯುರ್ವೇದಿಕ್ ಮಾತ್ರೆನೂ ತೊಗೊಬೋದಾ ಸರ್? ಆಯುರ್ವೇದಿಕ್ ನಾವು 20th ಸೆಂಚುರಿಯಲ್ಲಿ ಬಂದು ಮತ್ತೆ ಆಯುರ್ವೇದಿಕ್ ಅಂತಿರಲ್ಲಮ್ಮ. ನಾನು ಇದ್ರ ಜೊತೆ ಆ್ಯಂಟಿಬಯೋಟಿಕ್ಸ್ ಬರ್ಕೋತೀನಿ, ಅದನ್ನು ತಗೊಳ್ಳಿ, ಬೇಗ ಕಮ್ಮಿ ಆಗುತ್ತೆ. ಸರಿನಾ? ಸರಿ ಸರ್, ಆಯಿತು ಸರ್. ಮೊಣಕಾಲ ನೋವಿನ ನಿವಾರಣೆಗೆ ಆಲೋಪತಿ ಡಾಕ್ಟರ್ನ ಬಳಿ ಸಂದರ್ಭ. ಅಸೌಖ್ಯ ಬಂದಾಗ ಮೊದಲಿಗೆ ಜನರು ಓಡೋದು ಆಲೋಪತಿ ಆಸ್ಪತ್ರೆಗಳ ಕಡೆಗೆ. ಇಲ್ಲಿ ಇಂಜೆಕ್ಷನ್ ಮತ್ತು ಟ್ಯಾಬ್ಲೆಟ್ಗಳ ಮೇಲೆ ಅವಲಂಬನೆ ಹೆಚ್ಚಾಗುತ್ತದೆ. ಅಪ್ಪ, ಮಂಡಿ ನೋವು ತುಂಬ ಆಗ್ತಾ ಇಲ್ಲಪ್ಪ. ಒಳಗೆ ಬರ್ಬೋದು ಅಪ್ಪ. ಬನ್ನಿ ಕೂತ್ಕೊಳ್ಳಿ. ಅಮ್ಮ, ಇಟ್ಕೊಳ್ಳೆ. ಕೂತ್ಕೊಳ್ಳಿ ಅಮ್ಮ. ಏನು ಹೆಸರು? ವಿದ್ಯಾ. ಎಷ್ಟಮ್ಮ ಏಜು? 43 ಡಾಕ್ಟ್ರೆ. ಏನು ಸಮಸ್ಯೆ ಆಗಿದೆ? ಮಂಡಿ ತುಂಬ ನೋವು, ಕೆಳಗಡೆ ಫುಲ್ಲು. ಎಷ್ಟು ದಿವಸದಿಂದ ಇದೆಯಮ್ಮ? ಸರ್, ತುಂಬ ದಿನದಿಂದ ಇದೆ ಅಂತ ಇದ್ದಾರೆ. ಬರೀ ಆಯಿಂಟ್ಮೆಂಟ್ ಟ್ಯಾಬ್ಲೆಟ್ ಎಲ್ಲ ತಗೋತಿರ್ತಾರೆ ಸರ್ ಅವರು. ಬೇರೆ ಎಲ್ಲಾದರೂ ತೋರಿಸಿದ್ರಾ ಮೊದಲು? ಹಾಂ ಸರ್, ಇದು ರಿಪೋರ್ಟ್ಸ್ ಎಕ್ಸ್ರೇ ಮಾಡಿಸಿರೋದೆಲ್ಲ. ಅಮ್ಮ, ಇವ್ರಿಗೆ ಸದ್ಯಕ್ಕೆ ಟ್ಯಾಬ್ಲೆಟ್ಸು ಮತ್ತು ಆಯಿಂಟ್ಮೆಂಟ್ ಕೊಡ್ತೀನಿ, ಅದನ್ನು ತೊಗೊಳ್ಳಿ. ಇವ್ರ ರಿಪೋರ್ಟ್ಸ್ ನೋಡಿದ ಮೇಲೆ ಇವ್ರಿಗೆ ಸರ್ಜರಿ ಮಾಡಿಸ್ಬೇಕಾಗುತ್ತಮ್ಮ. ಸರ್, ಸರ್ಜರಿ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಸುತ್ತೆ. ಆಯುರ್ವೇದಿಕ್ ಟ್ರೀಟ್ಮೆಂಟ್ ಏನಾದರೂ ತಗೋಬೋದಾ ಸರ್? ಇಲ್ಲೂ ಆಯುರ್ವೇದ ಆಯುರ್ವೇದ ಅನ್ಕೊಂತ ಡಾಕ್ಟರ್ ಹತ್ರ ಬಂದಿಲ್ವಾ ನಾವು? ಸುಮ್ಮನೆ ನಿತ್ಕೋ. ಅಮ್ಮ, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂದರೆ ಸ್ವಲ್ಪ ಲಾಂಗ್ ಪ್ರೊಸೀಜರು, ಲೇಟ್ ಆಗುತ್ತೆ. ಸೊ ಸದ್ಯಕ್ಕೆ ನಾನು ಇದಕ್ಕೆ ಪೇನ್ ಕಿಲ್ಲರ್ಸ್ ಎಲ್ಲ ಬರ್ಕೊಡ್ತೀನಿ, ನೀವು ಮನೇಲಿ ಡಿಸ್ಕಸ್ ಮಾಡಿ ಸರ್ಜರಿಗೆ ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆ ಸರ್, ಮನೆಯವ್ರ ಹತ್ರ ಡಿಸ್ಕಸ್ ಮಾಡ್ತೀನಿ. ಸರಿಮ್ಮ, ಥ್ಯಾಂಕ್ ಯು ಸರ್. ನಕಲಿ ಪ್ರಾಡಕ್ಟ್ಗಳ ವ್ಯಾಪಾರ. ಇಂದು ಹರ್ಬಲ್ ಎಂಬ ಹೆಸರಿನಲ್ಲಿ ಅನೇಕ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಲಭ್ಯ. ಆದರೆ ಎಲ್ಲವೂ ಶುದ್ಧ ಆಯುರ್ವೇದ ಅಲ್ಲ. ಜ್ಞಾನವಿಲ್ಲದೆ ಬೆಳೆಸಿದರೆ ಸೈಡ್ ಎಫೆಕ್ಟ್ಸ್ ಕೂಡ ಸಂಭವಿಸಬಹುದು. ಬನ್ನಿ ಸರ್, ಬನ್ನಿ ಮೇಡಮ್, ನಾನು ನಿಮಗೋಸ್ಕರ ತಂದಿರುವಂಥದ್ದು ಚಮತ್ಕಾರಿ ಏರ್ ಆಯಿಲ್. ಇದು ಹೆಸರಿಗೆ ಮಾತ್ರ ಚಮತ್ಕಾರಿ ಏರ್ ಆಯಿಲ್ ಅಲ್ಲ, ನಿಜವಾದ ಚಮತ್ಕಾರ ಮಾಡುವಂತಹ ಎಣ್ಣೆ. ಇದನ್ನು ಬಳಸಿದರೆ 30 ದಿನಗಳಲ್ಲಿ ನಿಮ್ಮ ಬಾಣ್ಲಿ ಕೂದಲು, ತಲೆ ಮೇಲೆ ಕೂದಲು ಬರುವುದು ಖಚಿತ ಖಚಿತ ಖಚಿತ. ಹಾಗೂ ಬಿಸಿಲು, ಮಳೆ, ಚಳಿ ಅದೆಲ್ಲ ಅಲ್ಲದೆ ಲವ್ ಫೇಲ್ಯೂರ್ಗೂ ಬಿಳ್ದೋಗಿರೋ ಕೂದಲು ನಿಮ್ಮದಾಗಬೇಕೇ? ಬಳಸಿ ಚಮತ್ಕಾರಿ ಏರ್ ಆಯಿಲ್. ಬನ್ನಿ ಸರ್, ಬನ್ನಿ ಮೇಡಮ್, ಬನ್ನಿ ಸರ್, ಬನ್ನಿ ಮೇಡಮ್. ಇವತ್ತಿನ ಆಫರ್ ಬರೀ 250 ರೂಪಾಯಿಗೆ 3 ಬಾಟಲ್ 3 ಬಾಟಲ್ 3 ಬಾಟಲ್. ಬನ್ನಿ ಸರ್, ಬನ್ನಿ ಮೇಡಮ್. ಏನಯ್ಯ, ಆಯಿಲ್ ಚೆನ್ನಾಗಿದೆಯಾ ಇದು? ಮೇಡಮ್, ಡೌಟೇ ಬೇಡ. 100% ಆಯುರ್ವೇದ ಏರ್ ಆಯಿಲ್, ನಮ್ಮ ಸಿದ್ಧಾಂತ ಬುಕ್ಗಳಿಂದ ಮಾಡಿರುವಂತ ಏರ್ ಆಯಿಲ್ ಮೇಡಮ್, ಡೌಟೇ ಬೇಡ.
ಹೌದಾ, ಅಷ್ಟೊಂದು ಚೆನ್ನಾಗಿದೆಯಾ? ಹಾ ಮೇಡಮ್, ನಮ್ಮ ಹತ್ರ ಸಾವಿರಾರು ಕಸ್ಟಮರ್ಗಳಿದ್ದಾರೆ, ಅವರೆಲ್ಲ ಬಳಸಿ ಅವ್ರ ಬಾಣ್ಲಿ ತಲೆ ಮೇಲೆ ಕೂದಲು ಬಂದಿದೆ. ನೀವು ಬಳಸಿ, ನಿಮ್ ಕೂದಲು ಉದ್ದ ಆಗತ್ತೆ. ಹೌದಾ, ಇಷ್ಟೊಂದು ಚೆನ್ನಾಗಿದೆಯಾ ಇದು? ಎಷ್ಟು ರೂಪಾಯಿ ಕೊಡ್ತೀಯಪ್ಪ? ನೋಡಿ ಮೇಡಮ್, ನಾನು ನಾರ್ಮಲ್ ಆಗಿ ಸೇಲ್ ಮಾಡೋದು 500 ರೂಪಾಯಿಗೆ 3 ಬಾಟಲ್, ಆದ್ರೆ ಇವತ್ತಿನ ಆಫರ್ 250 ರೂಪಾಯಿಗೆ 3 ಬಾಟಲ್. ಇವತ್ತು ಫುಲ್ ಆಫರ್ ಮೇಡಮ್. ಆಫರ್ ಬೇರೆ ನಡೀತಾ ಇದೆಯಾ? ಹೌದು ಮೇಡಮ್. ಹಂಗಿದ್ರೆ ನನಗೂ ಒಂದು ಕೊಡಪ್ಪ, ನಾನು ಒಂದು ಟ್ರೈ ಮಾಡಬೇಕು. ತಗೊಳ್ಳಿ ಮೇಡಮ್, ಟ್ರೈ ಮಾಡಿ, ಅದಕ್ಕೇನಂತೆ. ಥ್ಯಾಂಕ್ ಯು. ಆಯುರ್ವೇದ ಎಂಬ ಹೆಸರನ್ನು ವ್ಯಾಪಾರಕ್ಕೆ ಮಾರಿಕೊಂಡ ವ್ಯಾಪಾರಿಯ ಮೇಲೆ ಗ್ರಾಹಕರ ಆಕ್ರೋಶ, ಕೋಪ ಉರಿಯುತ್ತಿದೆ. ಕಠಿಣ ಆರೋಪಗಳ ನಡುವೆಯೂ ಅವನ ಧಿಕ್ಕಾರ ಮತ್ತು ಅಹಂಕಾರದಿಂದಲೇ ವರ್ತಿಸುತ್ತಾನೆ. ಏನಯ್ಯ ಇದು, ಏನ್ ಮಾರಾಟ ಮಾಡ್ತಾ ಇದೀಯಾ? ಇದು ಹಚ್ಚದಾಗಿಂದ ಫುಲ್ ನನ್ಗೆ ಸಿಕ್ಕಾಪಟ್ಟೆ ತಲೆನೋವು. ಯಾಕೆ ಮೇಡಮ್, ಏನಾಯ್ತು? ಹ್ಞೂ, ಮತ್ತೆ ಏನ್ ಮಾರಾಟ ಮಾಡ್ತಿದ್ಯಾ? ಇದು ಹಚ್ಚದಾಗಿಂದ ನನ್ ಸಿಕ್ಕಾಪಟ್ಟೆ ತಲೆನೋವು. ಆಯುರ್ವೇದ ಅಂತ ಹೇಳಿ ಕೊಡ್ತಾ ಇದೀಯಲ್ಲ, ನಿಜವಾಗ್ಲೂ ಆಯುರ್ವೇದನ ಇದು? ಚಾನ್ಸೇ ಇಲ್ಲ ಮೇಡಮ್, ನಮ್ ಏರೋ ಎಲ್ಲ ಹಿಂಗ್ ಆಗಕ್ ಸಾಧ್ಯನೇ ಇಲ್ಲ. ನೀವೆಲ್ಲೋ ನಿಮ್ ಗಂಡನ ಜೊತೆ ಜಗಳಾಡಿದೀರಾ ಅನ್ಸತ್, ನೋಡಿ ಒಂದ್ಸತಿ. ಏನೇನೋ ಹೇಳ್ತೀಯಲ್ಲಪ್ಪ ನೀನು. ಇಲ್ಲ. ಹಚ್ಚದಾಗಿಂದ ನನ್ಗೆ ಈ ತರ ಆಗ್ತಾ ಇರೋದು. ಇಲ್ಲ ಮೇಡಮ್, ನಾನೆಲ್ಲ ಸುಳ್ಳು ಮಾಡಲ್ಲ. ನನ್ನ ಹತ್ರ ಸಾವಿರಾರು ಕಸ್ಟಮರ್ಗಳಿದೆ. ನೀವೇನೋ ಸುಳ್ಳು ಹೇಳ್ತೀರಾ, ನನ್ನ ಕಸ್ಟಮರ್ಗಳಿದಾರ. ನೀವೆಲ್ಲ ಇದೆಲ್ಲ ಮಾಡ್ಬಿಡಿ ಮೇಡಮ್. ವಿಡಿಯೋ ಮತ್ಲೇಡೋ ಮೇಡಮ್, ವಿಡಿಯೋ ಮತ್ಲೇಡೋ. ಏನ್ ಮಾತಾಡ್ತಿದ್ಯಪ್ಪ ನೀನು? ಏನಣ್ಣ, ಏನಾಯ್ತು? ನಿಮ್ಗೇನ್ ಪ್ರಾಬ್ಲಮ್? ಜನ ಜೊತೆ ಆಟ ಆಡ್ತಿದ್ಯಾ ನೀನು? ಏನಾಯ್ತಣ್ಣ, ಅದಕ್ಕೇನತ್ತೆ? ಏನಿದು ಏನಾದ್ರು ಆದ್ರೆ ಅವ್ರಿಗೇನು, ಯಾರು ಜವಾಬ್ದಾರಿ? ಹಂಗೇನಿಲ್ವಲ್ಲ, ನಮ್ಮ ಆಯುರ್ವೇದ ಪ್ರಾಡಕ್ಟ್ ಈಗ ನೋಡಿ, ನೀವಿಬ್ರು ಇಲ್ಲಿ ಜಾಗ ಖಾಲಿ ಮಾಡ್ತಾರೆ, ಕರ್ಸಿ ಹುಡುಗರು ಕರ್ಸಿ ಹೊಡ್ಸಲ ನಿಮ್ಗಳಿಗೆ. ಹೆದರ್ಸ್ತೀಯಾ ಬೇರೆ ನಮ್ಗೆ? ನೋಡೋಣ ಬಾ. ನಾನು ನೋಡ್ತೀನಿ, ನಡೀರಿ. ಅದು ಯಾರು ಮಾಡ್ತಾರೆ ನೋಡೇ ಬಿಡ್ತೀನಿ. ಅದು ಯಾವನ್ ಬಂದು ಏನ್ ಕಿತ್ಕೋತಾನಲ್ಲಿ. ನೋವು ಮತ್ತು ಮೋಸದ ಅನುಭವವನ್ನು ಮೌನವಾಗಿಡದೆ ಗ್ರಾಹಕರು ಇಂದು ಧೈರ್ಯವಾಗಿ ಹೆಜ್ಜೆ ಇಡುತ್ತಿದ್ದಾರೆ. ನಕಲಿ ಪ್ರಾಡಕ್ಟ್ಗಳಿಂದ ಹಾಳಾದ ಆರೋಗ್ಯವೇ ಅವರ ದೂರಿಗೆ ಜೀವಂತ ಸಾಕ್ಷಿಯಾಗುತ್ತದೆ. ನ್ಯಾಯಕ್ಕಾಗಿ ಡ್ರಗ್ ಇನ್ಸ್ಪೆಕ್ಟರ್ನ ಮುಂದೆ ಈ ಹೋರಾಟ ನಡೆಯುತ್ತಿದೆ. ಯಾವ್ದ್ರಿ ಇದು ಚಮತ್ಕಾರಿ ಆಯಿಲು? ಅದ್ ಕೇಳಕ್ ನೀವ್ಯಾರೀ? ನನ್ಗೆ ಯಾರಂತ ಕೇಳ್ತೀಯಾ? ನಾನ್ ಡ್ರಗ್ ಇನ್ಸ್ಪೆಕ್ಟರ್ ಅನಿತಾ ಶರ್ಮಾ ಮಾತಾಡ್ತಾ ಇರೋದು. ಸಾರಿ ಮೇಡಮ್, ಏನಾಯ್ತು? ಅಲ್ಲ, ಎಲ್ಲಾ ಕಸ್ಟಮರ್ಸ್ ಬಂದ್ಬಿಟ್ಟು ನನಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಯಾವ್ದಿದು ಆಯಿಲು ಚಮತ್ಕಾರಿ? ಆಯುರ್ವೇದ ಹೇರ್ ಆಯಿಲ್ ಮೇಡಮ್. ಯಾವ ಆಯುರ್ವೇದ? ಆಯುರ್ವೇದ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಈ ತರ ಆಯುರ್ವೇದನ ಫ್ರಾಡ್ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಅಷ್ಟು ಬುದ್ಧಿ ಇಲ್ಲ? ಸಾರಿ ಮೇಡಮ್. ಇಲ್ಲ ಮೇಡಮ್. ಏನ್ ಸಾರಿ? ಅಲ್ಲ, ಇದ್ರ ಕಂಟೆಂಟ್ಸ್ ಗೊತ್ತಾ? ಆಯುರ್ವೇದ ಅಂದ್ರೆ ಏನಂತ ಗೊತ್ತಾ ನಿನ್ಗೆ? ಇಲ್ಲ ಮೇಡಮ್, ನಮ್ದು ಎಲ್ಲ ಹರ್ಬಲ್ ಪ್ರಾಡಕ್ಟ್ ಅಲ್ಲ ಮೇಡಮ್, ಅದನ್ನ ಮಿಕ್ಸ್ ಹರ್ಬಲ್ ಪ್ರಾಡಕ್ಟ್ ಅಂತೆ. ನಿಮ್ಮಿಂದ ಆಗಿನೇ ಆಯುರ್ವೇದಾಗ ವ್ಯಾಲ್ಯೂ ಇಲ್ದಂಗ ಆಗಿರೋದು. ಏನೇನೋ ಮಾಡ್ತಾ ಇದ್ದೀರಲ್ಲ ಆಯುರ್ವೇದ ಅನ್ಕೊಂಡು. ಇಲ್ಲ ಮೇಡಮ್, ಹಂಗೇನಿಲ್ಲ ಮೇಡಮ್. ನಾನಿವಾಗ ನಿಂಗೆ ನೋಟಿಸ್ ಕೊಟ್ಟಿರ್ತೀನಿ, ಬಂದ್ಬಿಟ್ಟು ನನ್ನ ಆಫೀಸಲ್ಲಿ ಮೀಟ್ ಆಗು. ಇದ್ರಲ್ಲಿರೋ ಕಂಟೆಂಟ್ಸ್ ಎಲ್ಲದೂ ಬೇಕು ನನಗೆ. MRP ಎಷ್ಟು ಪ್ರೈಸಿಗೆ ಮಾರ್ತಿದ್ಯಾ ಅನ್ನೋದು ಬೇಕು. ಸರಿ ಮೇಡಮ್, ಆಯ್ತು ಮೇಡಮ್. ಮಾಡೋದ್ ಮಾಡ್ಬಿಟ್ಟು ಹೆದರ್ಸೋದ್ ಬೇರೆ ಇದೊಂದು. ಹೋಗ್ರಿ, ಕಂಡಿದ್ದೀನಿ. ನೀವ್ಯಾರು ನನ್ಗೆ ಹೇಳಕ್ಕೆ? ಮಾತಾಡ್ಬೇಡ. ಹೋಗ್ರಿ ರೀ. ಇತ್ತ ಅತ್ತೆಯ ಮೊಣಕಾಲಿನ ನೋವು ತೀವ್ರತೆಗೆ ಒಳಗಾಗಿದೆ. ಎಲ್ಲಾ ಮಾರ್ಗಗಳನ್ನು ಪ್ರಯತ್ನಿಸಿದ ನಂತರ ಬೇರೆ ದಾರಿ ಕಾಣದೆ ಒಪ್ಪಲಾರದ ಮನಸ್ಸಿನಿಂದ ಆಯುರ್ವೇದ ಚಿಕಿತ್ಸೆಯನ್ನು ಪಡೆಯಲು ಒಪ್ಪಿದ ಸಂದರ್ಭ. ಅಯ್ಯೋ, ನನ್ನ ಮಂಡಿ ನೋವು ಜಾಸ್ತಿ ಆಗ್ತಿದೆ, ಮಲ್ಗೋಕ್ಕೂ ಆಗ್ತಿಲ್ಲ, ಏನೂ ಆಗ್ತಿಲ್ಲ. ತೇಜ, ಬಾರೆ ಇಲ್ಲಿ. ಯಾರಾದ್ರೂ ಬಂದ್ರೋ ಇಲ್ಲ ಒಂದ್ ಸ್ವಲ್ಪ? ಏನಾಯ್ತು ಅತ್ತೆ? ನೋಡಿದ್ರಿ, ಕಾಲ್ ಎತ್ತೋಕ್ ಬರ್ತಿಲ್ಲ, ಫುಲ್ ಮಂಡಿ ನೋವು ಆಗ್ತಿದೆ ನನ್ಗೆ. ಟ್ಯಾಬ್ಲೆಟ್ ತಗೊಂಡಿರ್ಲಿಲ್ವಾ ಅತ್ತೆ? ಊಟ ಆದ್ಮೇಲೆ ತಗೊಳೋದೇ ಮರ್ತನಮ್ಮ ನಾನು. ಸರಿ ಇರಿ ಅತ್ತೆ. ಅಮ್ಮ ಕಾಲು ತಗೊಳ್ಳಿ ಅತ್ತೆ ಟ್ಯಾಬ್ಲೆಟ್ಸ್. ಅತ್ತೆ, ಇದರಿಂದ ಎಲ್ಲ ಕಡಿಮೆ ಆಗಲ್ಲ ಅತ್ತೆ. ಆಯುರ್ವೇದಿಕ್ ಟ್ರೀಟ್ಮೆಂಟ್ಗೆ ಹೋಗೋಣ ಅತ್ತೆ. ಅಲ್ಲಿ ಸೊಪ್ಪು ಕಷಾಯ ಅಂತ ಕೊಡ್ತಾರಮ್ಮ, ನನಗದನ್ನ ಕುಡಿಯೋಕ್ಕಾಗಲ್ಲ. ಅತ್ತೆ, ಕಷಾಯ ಆ ಥರ ಎಲ್ಲ ಏನು ಕಹಿ ಇರೋದಿಲ್ಲ, ಚೆನ್ನಾಗೇ ಇರುತ್ತೆ ಅತ್ತೆ. ಟ್ರೀಟ್ಮೆಂಟ್ ಎಲ್ಲ ಬೇಗ ವಾಸಿ ಆಗುತ್ತೆ. ಬನ್ನಿ ಅತ್ತೆ, ಹೋಗೋಣ. ಅದೆಲ್ಲ ಬೇಡ, ನನಗೆ ಗುಳಿಗೆ ಕೊಡು, ಆರಾಮಾಗಿ ನಡಿಬಹುದು ನಾನು ಅದರಲ್ಲೇ. ಅತ್ತೆ, ಈ ಒಂದ್ಸಲಕ್ಕೆ ನನ್ನ ಮಾತು ಕೇಳಿ, ಬನ್ನಿ ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಹೋಗೋಣ ಟ್ರೀಟ್ಮೆಂಟ್ಗೆ. ಸರಿ, ಅದು ಹೋಗೇ ಬಿಡೋಣ, ನಡಿ, ಏನಾಗುತ್ತೋ ನೋಡೋಣ. ಸರಿ ಅತ್ತೆ. ಇಲ್ಲಿ ಆಯುರ್ವೇದ ವೈದ್ಯರು ತಮ್ಮ ಬಳಿ ಬಂದ ರೋಗಿಯ ರೋಗವನ್ನಷ್ಟೇ ಅಲ್ಲದೆ ರೋಗಿಯ ಮನಸ್ಥಿತಿಯನ್ನು ಬದಲಾಯಿಸುವ ಸನ್ನಿವೇಶ. ನಮಸ್ತೆ ಡಾಕ್ಟರ್. ನಮಸ್ತೆ ಅಮ್ಮ, ಹೇಳಿ ಏನಾಗಿದೆ? ನನಗೆ 2 ತಿಂಗಳಿಂದ ರೈನೈಟಿಸ್ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಕಂಟಿನ್ಯೂಸ್ ಆಗಿ ಮೂಗು ಉರಿಯುತ್ತೆ, ಶೀನ್ ಬರುತ್ತೆ, ತಲೆ ತುಂಬ ಭಾರ ಆಗುತ್ತೆ ಡಾಕ್ಟರ್. ಹೌದಾ? ನಿಮಗೆ ರೈನೈಟಿಸ್ ಅಂತ ಹೇಗೆ ಗೊತ್ತು ಇದು? ನಾನು ಮುಂಚೆ ಬೇರೆ ಡಾಕ್ಟರ್ ಹತ್ರ ತೋರಿಸಿದಾಗ ನನಗೆ ಅವರು ಕೆಲವೊಂದು ಆ್ಯಂಟಿಬಯೋಟಿಕ್ಸ್ನ ಪ್ರಿಸ್ಕ್ರೈಬ್ ಮಾಡಿದ್ರು, ರೈನೈಟಿಸ್ ಅಂದ್ಬಿಟ್ಟು. ಸೊ ಅದಕ್ಕೆ. ರಿಪೋರ್ಟ್ಸ್ ಏನಾದರೂ ಇದೆಯಾ ಅಮ್ಮ? ಹಾಂ ಡಾಕ್ಟರ್. ನೀವು ಇದು ಆ್ಯಂಟಿಬಯೋಟಿಕ್ಸ್ ಇವಾಗಲೂ ತಗೋತಾ ಇದ್ದೀರಾ? ಹಾಂ ಡಾಕ್ಟರ್, ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ 2 ಮಂತ್ಸಿಂದ ತಗೋತಾ ಇದ್ದೀನಿ.
ಈ ಥರ ನೀವು ಆಂಟಿಬಯೋಟಿಕ್ಸ್ ದಿನ ತಗೋಬಾರ್ದಮ್ಮ. ತಗೊಂಡ್ರೆ ನಿಮಗೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ ಬಾಡಿದಲ್ಲಿ. ಹಾಗಂದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಅಂದರೆ ಒಂದು ಆಂಟಿಬಯೋಟಿಕ್ನ ನೀವು ತುಂಬ ಕಾಲದವರೆಗೆ ತೊಗೊಂಡ್ರೆ ಅದಕ್ಕೆ ನಿಮ್ಮ ಬಾಡಿದಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ಆ ಆಂಟಿಬಯೋಟಿಕ್ಗೆ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಅಂದರೆ ನಿಮಗೆ ನಾವು ಯಾವಾಗ ಪ್ರಿಸ್ಕ್ರೈಬ್ ಮಾಡ್ತೀವಲ್ಲ, ತುಂಬ ತುರ್ತು ಪರಿಸ್ಥಿತಿಯಲ್ಲಿ ನಾವು ನಿಮಗೆ ಆಂಟಿಬಯೋಟಿಕ್ಸ್ ಕೊಟ್ಟಾಗ ಅದು ನಿಮ್ಗೆ ವರ್ಕ್ ಆಗಲ್ಲ. ಸೊ ಅದು ನಿಮಗೆ ತುಂಬ ಸಮಸ್ಯೆ ಆಗುತ್ತೆ ಆ ಎಮರ್ಜೆನ್ಸಿ ಸಿಚುವೇಷನಲ್ಲಿ. ಸೊ ಇವಾಗ ನಾನು ನಿಮ್ಮ ನಾಡಿ ಚೆಕ್ ಮಾಡಿ ಏನಾಗಿದೆ ಅಂತ ಹೇಳ್ತೀನಿ. ನಿಮ್ಮದು ಎಡಗೈ ಕೊಡಿ. ಓಕೆ, ನಿಮ್ಮ ಬಾಡಿದಲ್ಲಿ ತುಂಬ ಕಫ ಸಂಗ್ರಹ ಆಗಿದೆ ಅಮ್ಮ. ಸೊ ಇದಕ್ಕೆ ನಾವು ನಮ್ಮ ಆಯುರ್ವೇದದಲ್ಲಿ ದುಷ್ಟ ಪ್ರತಿಶ್ರಾಯ ಅಂತ ಹೇಳ್ತೀವಿ. ಓಕೆನಾ? ಸೊ ನಾನು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀನಿ. ಸೊ ಫಸ್ಟು ನಿಮಗೆ ಕಫ ಕರಗಿಸೋ ಅಂತಹ ಮೆಡಿಸಿನ್ಸ್ನ ಬರ್ಕೊಡ್ತೀನಿ, ಆಮೇಲೆ ನಸ್ಯ ಕರ್ಮಗಳನ್ನು ಮಾಡ್ತೀನಿ. ಓಕೆನಾ? ಸೊ ಇದಕ್ಕೆ ನೀವು ಪಥ್ಯ ಮಾಡಬೇಕು. ತುಂಬ ಶೀತ ಆಹಾರ ಇರ್ಬೋದು, ತಂಪಲ್ಲಿ ಓಡಾಡೋದು ಆ ಥರ ಎಲ್ಲ ಮಾಡ್ಬೋದು. ಉಷ್ಣ ಆಹಾರ, ಉಷ್ಣ ಜಲ ಈ ಥರ ತಗೋಬೇಕು. ಓಕೆನಾ? ಡಾಕ್ಟರ್, ಇದಕ್ಕೆ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗುತ್ತಾ? ನೋಡಿ ಅಮ್ಮ, ಅಲೋಪತಿ ಆಗಲಿ ಆಯುರ್ವೇದದಲ್ಲಾಗಲಿ ಎಲ್ಲದರಲ್ಲೂ ಸೈಡ್ ಎಫೆಕ್ಟ್ಸ್ ಇರುತ್ತೆ. ನೀವು ಕೇಳಿದ್ದೀರ ಅಲ್ವಾ, ಅತಿ ಆದರೆ ಅಮೃತನೂ ವಿಷ ಆಗುತ್ತೆ. ಸೊ ಯಾವುದನ್ನು ಎಷ್ಟು ಮಿತಿಯಲ್ಲಿ ತಗೋಬೇಕು ಅಷ್ಟರಲ್ಲೇ ತಗೋಬೇಕು. ಹಾಗೆ ನಿಮ್ಮ ಹತ್ರ ಟ್ಯಾಬ್ಲೆಟ್ಸ್ ಇದೆ ಅಂದ ತಕ್ಷಣ ನಿಮಗೆ ಅದೇ ಸಮಸ್ಯೆ ಬಂದಾಗ ನೀವೇ ಪ್ರಿಸ್ಕ್ರೈಬ್ ಮಾಡಿ ತಗೊಳಕ್ಕಾಗಲ್ಲ. ಡಾಕ್ಟರ್ ಹತ್ರ ಬಂದು ನೀವು ಕೇಳಿ ತಗೋಬೇಕು. ಓಕೆನಾ? ಡಾಕ್ಟರ್, ಇದು ತುಂಬ ಲೇಟಾಗಿ ರಿಕವರ್ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಇದು ತುಂಬ ಜನಕ್ಕೆ ಇರುವಂತಹ ಭ್ರಮೆ ಆ್ಯಕ್ಚುಲಿ. ಅಂತ ಆಯುರ್ವೇದ ತುಂಬ ಲೇಟಾಗಿ ಆಗುತ್ತೆ. ಒಂದು ಯಾಕೆ ಅಂತ ಅಂದರೆ ಆಯುರ್ವೇದದಲ್ಲಿ ಏನು ಮಾಡ್ತೀವಿ ಅಂದರೆ ಮೂಲದಿಂದ ನಾವು ಆ ಡಿಸೀಸ್ನ ಕ್ಯೂರ್ ಮಾಡ್ತೀವಿ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಇವಾಗ ತುಂಬ ಮಾಡರ್ನ್ ಆಗಿದೆ ನಮ್ಮ ಆಯುರ್ವೇದ, ಅಷ್ಟು ತುಂಬ ಕಾಲ ಹಿಡಿಯಲ್ಲ. ಬಟ್ ನೀವು ಪೇಷನ್ಸಿಂದ ವೆಯ್ಟ್ ಮಾಡಬೇಕಷ್ಟೇ. ನಂಗೆ ಇದೆಲ್ಲ ಗೊತ್ತಿದ್ರೆ ಮುಂಚೆ ನಾ ಬೇರೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡೋದಕ್ಕಿಂತ ಆಯುರ್ವೇದನೇ ಪ್ರಿಫರ್ ಮಾಡ್ತಾ ಇದ್ದೆ. ತುಂಬ ಖುಷಿ ಆಯ್ತಮ್ಮ ಕೇಳಿ. ಸೊ ಇದನ್ನ ನಿಮಗೆ ಬರ್ಕೊಡ್ತೀರಿ. ಇದಕ್ಕೆ ಕರೆಕ್ಟ್ ಆಗುತ್ತೆ. ಮತ್ತೇನಾದರೂ ಇದ್ರೆ ಬನ್ನಿ. ಸರಿ ಡಾಕ್ಟರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ. ಸೊಸೆಯ ಒತ್ತಾಯದಂತೆ ನೋವು ನಿವಾರಣೆಗಾಗಿ ಅತ್ತೆ ಆಯುರ್ವೇದ ಡಾಕ್ಟರ್ನ ಬಳಿ ಬಂದು ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಅಪ್ಪ ಕಾಲು, ಅಯ್ಯೋ ಶಿವನೇ, ಆಗ್ತಿಲ್ವೇ? ಒಳಗೆ ಬರ್ಬೋದಮ್ಮ? ಬನ್ನಿ. ಏನಾಗಿದೆ ಅಮ್ಮ? ಮಂಡಿ ಫುಲ್ ನೋವು ಡಾಕ್ಟ್ರೇ, ನಡೆಯೋಕ್ಕೆ ಆಗ್ತಿಲ್ಲ. ಹೌದಾ? ಏನು ರಿಪೋರ್ಟ್ಸ್ ಏನಾದರೂ ಇದೆಯಾ? ಎಲ್ಲ ಇದೆ. MBBS ಡಾಕ್ಟರ್ ಹತ್ರ ಎಲ್ಲ ತೋರಿಸಿದ್ವಿ. ಪೇನ್ ಕಿಲ್ಲರ್ಸ್ ಎಲ್ಲ ಕೊಟ್ಟಿದ್ರು. ಯಾವಾಗೂ ಪೇನ್ ಕಿಲ್ಲರ್ಸ್ ತಗೋತಾನೆ ಇರ್ತಾರೆ. ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಮ್ಯಾಮ್ ಇವರು. ನೀವು ಪೇನ್ ಕಿಲ್ಲರ್ಸ್ ದಿನ ತಗೋತೀರಾ ಅಮ್ಮ? ಮ್ಯಾಮ್ ನೋವು ಬಂದಾಗೆಲ್ಲ ತಗೋತಾನೆ ಇರ್ತಾರೆ. ದಿನದಲ್ಲಿ 2 ಸಲ ಇದ್ರೆ 2 ಸಲನೂ ತಗೋತಾನೆ ಇರ್ತಾರ ಮ್ಯಾಮ್. ನೋಡಿ ಅಮ್ಮ, ನೀವು ಪೇನ್ ಕಿಲ್ಲರ್ಸ್ ಈ ಥರ ದಿನ ತಗೋತಾ ಹೋದರೆ ಒಂದಿನ ನಿಮ್ಮ ಕಿಡ್ನಿ ಫೇಲ್ ಆಗೋದಂತೂ ಪಕ್ಕ. ಸೊ ನಾನು ನಿಮ್ಗೆ ಇದಕ್ಕೆ ಟ್ರೀಟ್ಮೆಂಟ್ನ ಹೇಳ್ತೀನಿ ಆಯಿತಾ? ಇವ್ರಿಗೆ ಜಾನುಬಸ್ತಿ, ಸ್ವೇದನ ಮತ್ತು ಅಭ್ಯಂಗ ಮಾಡಿಸ್ಬೇಕು. ಇದಕ್ಕೆ ಇವರು ಒಂದು 7 ರಿಂದ 8 ದಿನ ಅಡ್ಮಿಟ್ ಆಗಬೇಕಾಗತ್ತೆ. ಆಮೇಲೆ ನಾನು ಇವ್ರಿಗೆ 100% ಆರಾಮಾಗುತ್ತೆ ಅಂತ ಹೇಳಲ್ಲ. ಒಂದು 80 ರಿಂದ 85% ಆರಾಮಾಗುತ್ತೆ. ಅದರ ಗ್ಯಾರಂಟಿ ನಾನು ಕೊಡ್ತೀನಿ. ಬಟ್ ಇನ್ನು ಉಳಿದಿದ್ದನ್ನು ಸ್ವಲ್ಪ ಅವ್ರು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ, ಏಜ್ ಆಗ್ತೈತೆ ಅಲ್ಲ. ಸೊ ಇದಕ್ಕೆ ನೀವು ಓಕೆ ಅಂತ ಅಂದರೆ ನೀವು ಫರ್ದರ್ದ ನಮ್ಮ ಇಂಟರ್ನ ಕೇಳ್ಬೋದು. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಇಲ್ಲಿ ಮತ್ತೊಂದು ಸಂದರ್ಭ. ಆಲೋಪತಿ ಡಾಕ್ಟರಿನ ಸಹೋದರಿಯನ್ನು ಚರ್ಮರೋಗ ಸಮಸ್ಯೆ ತಟ್ಟುತ್ತದೆ. ಮನಸ್ಸಿನಲ್ಲಿ ತಳಮಳ ಶುರುವಾಗುತ್ತದೆ. ತಕ್ಷಣವೇ ತನ್ನ ವೈದ್ಯಕೀಯ ಜ್ಞಾನ, ತ್ವರಿತ ನಿರ್ಧಾರ ಶಕ್ತಿಯನ್ನು ಬಳಸಿ ಚಿಕಿತ್ಸೆ ನೀಡುತ್ತಾನೆ. ಅಣ್ಣ ನೋಡು, ಇಲ್ಲಿ ಏನಾಯಿತು? ಇಲ್ಲಿ ಡ್ರೈ ಮತ್ತು ರೆಡ್ ಆಗಿ ತುಂಬ ಉರಿತಾ ಇದೆ. ಹೌದಾ? ಸರಿ, ನಾನು ನಿನಗೆ ಒಂದು ಆಯಿಂಟ್ಮೆಂಟ್ ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಅದನ್ನು ತಗೋ, ಕರೆಕ್ಟ್ ಆಗುತ್ತೆ. ಸರಿನಾ? ಓಕೆ. ಕೆಲವು ದಿನಗಳ ನಂತರ. ಓಯಣ್ಣ, ಏನು ಮೆಡಿಸಿನ್ ಕೊಟ್ಟಿದ್ಯಾ ಇದು? ಏನಾಯಿತು? ಮತ್ತು ಕಡಿಮೆ ಅಂತೂ ಏನಾಗಲಿಲ್ಲ. ಇವಾಗ ಸ್ಕ್ಯಾಲ್ಪಲ್ಲಿ ಬೇರೆ ಇಚ್ಚಿಂಗ್ ಸ್ಟಾರ್ಟ್ ಆಗಿದೆ. ಹೌದಾ? ಅಯ್ಯೋ, ನಾನೇನು ನನ್ನ ಫ್ರೆಂಡ್ಗೆ ಹೇಳಿ ಕೊಟ್ಟೆ, ಇದು ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಸರಿ, ಇವಾಗ ಏನು ಮಾಡೋಣ? ಆಯುರ್ವೇದಿಕ್ ಹಾಸ್ಪಿಟಲ್ ಹೋಗೋಣ. ಆಯುರ್ವೇದಿಕ್ ಅಲ್ಲ, ಬಾಣಮ್ಮ, ನಾನು ನಂಬಲ್ಲ. ನನ್ನ ಫೋನಲ್ಲಿ ಎಲ್ಲ ನೋಡಿದ್ದೀನಿ, ಈ ಥರ ಕೇಸಸ್ ತುಂಬ ಕ್ಯೂರ್ ಆಗುತ್ತೆ ಅಲ್ಲಿ. ಫೋನಲ್ಲಿ ನಾನು ನೋಡಿದ್ರೆ ಆಗಲ್ಲಮ್ಮ. ಆಗತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನು ಬರಲ್ಲ ನಿನ್ನ ಜೊತೆ. ಡಾಕ್ಟರ್ ಅಂತ ಬೇಡ, ಅಟ್ಲೀಸ್ಟ್ ಅಣ್ಣ ಅಂತ ಬಾ. ಸರಿ, ನಡಿ. ಮಾಡರ್ನ್ ಮೆಡಿಸಿನ್ ಮಾತ್ರವೇ ನಿಜವೆಂಬ ನಂಬಿಕೆ ಆಲೋಪತಿ ಡಾಕ್ಟರ್ನದ್ದು. ಮನಸ್ಸಿನಲ್ಲಿ ಶಂಕೆ ತುಂಬಿತ್ತು. ಆದರೂ ಸಹೋದರಿಯ ಒತ್ತಾಯದಿಂದ ಆಯುರ್ವೇದ ಚಿಕಿತ್ಸಾಲಯಕ್ಕೆ ನಡೆಯುತ್ತಿದ್ದಾರೆ.
ಬನ್ನಿ ನೆಕ್ಸ್ಟ್ ಯಾರು? ನಮಸ್ಕಾರ ಡಾಕ್ಟ್ರೇ. ನಮಸ್ತೆ ಅಮ್ಮ, ಕೂತ್ಕೊಳ್ಳಿ. ಇವ್ರ ಮನೆಯಲ್ಲಿ 2 ತಿಂಗಳ ಹಿಂದೆ ಇವ್ರದ್ದು ಮನೇಲಿ ಒಬ್ಬರು ಅಪಘಾತದಿಂದ ತೀರ್ಕೊಂಡಿದ್ದಾರೆ. ಅವಾಗಿಂದ ಫುಲ್ ಹೆದರಿಕೆಯಿಂದನೇ ಇರ್ತಾರೆ ಇವರು. ಯಾರ ಜೊತೆನೂ ಮನೇಲಿ ಸೇರ್ಕೊಳ್ಳೋದು ಇಲ್ಲ, ಮಾತಾಡೋದು ಇಲ್ಲ, ಒಂಥರ ಆಡ್ತಾ ಇದ್ದಾರೆ. ಇವಾಗ ಊಟನೂ ಸರಿಯಾಗಿ ಮಾಡ್ತಾ ಇಲ್ಲ. ಇವಾಗ 1-2 ದಿವಸದಿಂದ, ಮೊದಲೆಲ್ಲ ಚೆನ್ನಾಗಿ ಮಾಡ್ತಾ ಇದ್ರು. ಓಕೆ, ಇವರು ನೀವು ಕುಟುಂಬದವರೆಲ್ಲ ಒಟ್ಟಿಗೆ ಇರ್ತೀರಲ್ಲ, ಇವರು ಒಬ್ಬರೇ ಇರ್ತಾರ ಅಥವಾ ನಿಮ್ಮ ಕುಟುಂಬದವ್ರ ಜೊತೆ ಬೆರೀತಾರ? ಮೊದಲೆಲ್ಲ ಚೆನ್ನಾಗೇ ಇದ್ರು ಡಾಕ್ಟ್ರೇ. ಇವಾಗ ಯಾರ ಜೊತೆನೂ ಬೆರೀತಾನೂ ಇಲ್ಲ, ಯಾರ ಜೊತೆ ಮಾತಾಡ್ತಾನೂ ಇಲ್ಲ. ಸ್ವಲ್ಪ ಕೇಳಿದ್ರು ಸಿಟ್ ಮಾಡ್ತಾರೆ. ಹೌದಾ? ಕೋಪ ಏನಾದರೂ ಮಾಡ್ಕೋತಾರಾ? ಹೌದು, ತುಂಬ ಜಾಸ್ತಿ ಮಾಡ್ತಾ ಇದ್ದಾರೆ ಇವಾಗ. ಊಟ ಎಲ್ಲ ಸರಿ ಮಾಡ್ತಾರಮ್ಮ? ಮಾಡ್ತಾ ಇದ್ರು, ಒಂದು ಸ್ವಲ್ಪ ದಿನದ ಇವಾಗ ಕಡಿಮೆ ಮಾಡಿದ್ದಾರೆ ಊಟ ಮಾಡೋದನ್ನ. ನೋಡಿ, ನಮ್ಮ ದೇಹದಲ್ಲಿ 3 ಮಾನಸಿಕ ಗುಣಗಳಿರುತ್ತೆ, ಸತ್ವ, ರಜಸ್ ಆ್ಯಂಡ್ ತಮಸ್ ಅಂತ. ಸೊ ಈ 3 ಮಾನಸಿಕ ಗುಣಗಳು ಯಾವಾಗ ಸಮತೋಲನದಿಂದ ತಪ್ಪುತ್ತದಲ್ಲ, ಆವಾಗ ಮನುಷ್ಯ ಈ ರೀತಿ ಆಗೋದು ಸಹಜ. ಓಕೆನಾ? ಸೊ ನೀವು ಇದಕ್ಕೆ ಟ್ರೀಟ್ಮೆಂಟ್ ಕೇಳಿದ್ರೆ ನನಗೆ ನಮ್ಮ ಆಯುರ್ವೇದದಲ್ಲಿ 2 ಥರ ಇದೆ. ಒಂದು ಸತ್ವವಾಜ್ಯ, ಇನ್ನೊಂದು ದೈವ ವ್ಯಾಪಾರ್ಶ್ಯ ಅಂತ. ಸತ್ವವಾಜ್ಯದಲ್ಲಿ ನಿಮಗೆ ಗೊತ್ತಿರುವಂಥದ್ದೇ ಮೆಡಿಟೇಷನ್, ಯೋಗ ಈ ಥರ ಇರುತ್ತೆ. ಆ್ಯಂಡ್ ದೈವ ವ್ಯಾಪಾರ್ಶ್ಯದಲ್ಲಿ ಮಂತ್ರ, ಹೋಮ, ಹವನ ಇದೆಲ್ಲ ಇರುತ್ತೆ. ಸೊ ನೀವು ನಂಗೆ ಕೇಳ್ಬೋದು, ನೀವು ಅಲೋಪತಿದಲ್ಲೇ ನಾನು ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಲ್ಲ ಅಂತ. ಅಲೋಪತಿದಲ್ಲಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಒಂದು ಟ್ಯಾಬ್ಲೆಟ್ ಕೊಡ್ತಾರೆ. ಏನು ಅಂತಂದರೆ ಆ್ಯಂಟಿ ಡಿಪ್ರೆಸೆಂಟ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಸೊ ಅದನ್ನ ತೊಗೊಂಡಾಗ ಮನುಷ್ಯ 5ರಿಂದ 6 ಗಂಟೆ ತನಕ ನಾರ್ಮಲ್ ಆಗಿನೇ ಇರ್ತಾನೆ. ಬಟ್ ಅದು ಅಸರ್ ಕಡಿಮೆ ಆಗ್ತಿದ್ದಾಗ ಬಾಡಿಯಲ್ಲಿ ವಾಪಸ್ ಹಾಗೇ ಆಗ್ತಾನೆ. ಸೊ ಅದಕ್ಕೆ ನೀವು ಮತ್ತೆ ಟ್ಯಾಬ್ಲೆಟ್ಸ್ ತೊಗೋತಾನೆ ಇರಬೇಕಾಗತ್ತೆ. ಬಟ್ ಆಯುರ್ವೇದದಲ್ಲಿ ನಾವು ಮೂಲದಿಂದ ಕ್ಯೂರ್ ಮಾಡ್ತೀವಿ. ಓಕೆನಾ? ಟೈಮ್ ಹಿಡಿದ್ರು ನಾವು ಮೂಲದಿಂದ ಪ್ಯೂರ್ ಆಗಿ ಕ್ಯೂರ್ ಮಾಡಿ ಅವ್ರಿಗೆ ಮತ್ತೆ ಈ ರೀತಿ ಆಗಲ್ದೇ ಇರೋರ ಥರ ನೋಡ್ಕೋತೀವಿ. ಸೊ ನಿಮಗೆ ನಮ್ಮ ಮೇಲೆ ನಂಬಿಕೆ ಇದ್ರೆ ಇಲ್ಲಿ ಅಡ್ಮಿಟ್ ಆಗಿ ಮುಂದಿನ ಪ್ರೊಸೀಜರ್ಸ್ ನಮ್ಮ ಇಂಟರ್ನ್ ಹೇಳ್ತಾರೆ. ನಿಜವಾಗಿಯೂ ಕಡಿಮೆ ಆಗತ್ತಾ ಡಾಕ್ಟರ್ ಇದರಿಂದ? ಆಗುತ್ತೆ ಅಮ್ಮ. ಸರಿ. ಸಹೋದರಿಯ ಒತ್ತಾಯದಂತೆ ಆಲೋಪತಿ ಡಾಕ್ಟರ್ ಈಗ ಆಯುರ್ವೇದ ಚಿಕಿತ್ಸೆ ಪಡೆಯಲು ಒಪ್ಪಲಾರದ ಮನಸ್ಸಿನಲ್ಲಿ ಒಪ್ಪಿ ಬರುತ್ತಿದ್ದಾನೆ. ನೆಕ್ಸ್ಟ್ ಬನ್ನಿ. ನಮಸ್ತೆ ಅಮ್ಮ. ನಮಸ್ತೆ ಸರ್, ಏನಾಗಿದೆ? ಮ್ಯಾಮ್, ಇವ್ರಿಗೆ ಮೊದಲು ಸೋರಿಯಾಸಿಸ್ ಥರ ಆಗಿತ್ತು. ನಮ್ಮ ಫ್ರೆಂಡ್ ಡಾಕ್ಟರ್ನ ಡರ್ಮಟಾಲಜಿಸ್ಟ್ ಅವ್ರನ್ನ ಕೇಳಿ ನಾನು ಟ್ಯಾಬ್ಲೆಟ್ಸ್ ಮತ್ತು ಆಯಿಂಟ್ಮೆಂಟ್ ಕೊಟ್ಟಿದ್ದೆ. ಅದನ್ನ ಜಾಸ್ತಿ ರಿಯಾಕ್ಷನ್ ಆಗಿ ಸ್ಕ್ಯಾಲ್ಪೆಲ್ ಆಗ್ಬಿಡಿದೆ ಮ್ಯಾಮ್. ಹೌದಾ? ಎಲ್ಲಿ ಕೈ ತೋರ್ಸಮ್ಮ ನಿಂದು. ಮತ್ತೆಲ್ಲರೂ ಆಗಿದೆಯಪ್ಪ ಈ ಥರ? ಸ್ಕ್ಯಾಲ್ಪಲ್ಲಿ ಕೂಡ. ಓಕೆ, ಅದೇ ನೀವು ಹೇಳ್ದಂಗೆ ಇದು ಸೋರಿಯಾಸಿಸ್ಸೇ. ಇದಕ್ಕೆ ನಮ್ಮದು ಆಯುರ್ವೇದದಲ್ಲಿ ಒಂದು 15 ದಿನ ಅಡ್ಮಿಟ್ ಆಗಬೇಕಾಗತ್ತೆ. ಪೂರ್ಣ ಚಿಕಿತ್ಸೆ ಆಗುತ್ತೆ. ಇವ್ರಿಗೆ ಪಥ್ಯ ಮಾಡಬೇಕು. ಸೊ ನಿಮಗೆ ನಮ್ಮ ಮೇಲೆ ನಂಬಿಕೆ ಇದ್ದರೆ, ನನ್ನ ಮೇಲೆ ನಂಬಿಕೆ ಇಟ್ಟು, ನಾನು ಹೇಳ್ತಾ ಇದ್ದೀನಿ, ನಮ್ಮ ಮೇಲೆ ನಂಬಿಕೆ ಇಟ್ಟು ಇವ್ರನ್ನ ಅಡ್ಮಿಟ್ ಮಾಡಿ, ನಿಮಗೆ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಸರಿ ಮ್ಯಾಮ್, ಆಯಿತು. ಹಾಂ ಮ್ಯಾಮ್, ಆಯಿತು. 15 ಡೇಸ್. ಓಕೆನಾ? ಹಂಗಂದ್ರೆ ಅಲ್ಲಿ ಬಿಲ್ಲಿಂಗ್ ಕೌಂಟರ್ ಹತ್ರ ಹೋಗಿ ಪ್ರೊಸೀಜರ್ಸ್ ಏನು ಅಂತ ಕೇಳಿ. ಓಕೆನಾ? ಸರಿ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಚಿಕಿತ್ಸೆ ಮುಗಿದು ಕೆಲವು ದಿನಗಳ ನಂತರ ಅತ್ತೆಯ ಮಂಡಿಯ ನೋವು ಪೂರ್ಣಗೊಳಿಸಿತ್ತು. ಸಂಪೂರ್ಣವಾಗಿ ಗುಣಮುಖರಾಗಿದ್ದರು. ಸಮಯ ತೆಗೆದುಕೊಂಡರೂ ಮೂಲದ ಸ್ಪರ್ಶಿಸುವ ಚಿಕಿತ್ಸೆ ಅವರ ಚಿಂತನೆಯ ದಿಕ್ಕನ್ನೇ ಬದಲಿಸಿತ್ತು. ಏನತ್ತೆ, ತುಂಬಾ ಖುಷಿಯಿಂದ ಇದ್ದೀರಾ? ಮೊಣಕಾಲು ನೋವೆಲ್ಲ ವಾಸಿ ಆಯ್ತಾ? ನೋಡಮ್ಮ, ಇವಾಗೇನು ಇಲ್ಲ ನನ್ನ ಮೊಣಕಾಲು ನೋವು. ನೀನು ಕೊಡ್ಸಿದ ಆಯುರ್ವೇದ ಟ್ರೀಟ್ಮೆಂಟ್ಗೆ ನನ್ನ ಮೊಣಕಾಲು ನೋವು ಫುಲ್ಲು ಕರೆಕ್ಟ್ ಆಗಿದೆ ನೋಡು. ನೀನು ಓಡಾಡ್ತಾ ಇದ್ದೀರಾ ಅತ್ತೆ? ಫುಲ್ ಚೆನ್ನಾಗಾಗಿದೆ ನೋಡಿ. ಇಲ್ಲಿ ಕಾಲೆಲ್ಲ ಎತ್ತುತ್ತಾ ಇದ್ದೀನಿ ನೀಟಾಗಿ. ನೀನು ಆಯುರ್ವೇದ ಓದೋಕೆ ನಂದು ಏನೂ ಅಬ್ಜೆಕ್ಷನ್ ಇಲ್ಲ. ನೀನು ಆಯುರ್ವೇದನೇ ಓದ್ಕೊಳಮ್ಮ. ಸರಿ ಅತ್ತೆ, ತುಂಬ ಥ್ಯಾಂಕ್ಸ್ ಅತ್ತೆ. ಇತ್ತ ಆಯುರ್ವೇದ ಚಿಕಿತ್ಸೆಯ ನಂತರ ಸಹೋದರಿಯು ಸಂಪೂರ್ಣ ಗುಣಮುಖಳಾಗಿದ್ದಳು. ಈ ಕ್ಷಣದಲ್ಲಿ ಆಲೋಪತಿ ವೈದ್ಯನ ಶಂಕೆಯ ಗೋಡೆ ಕುಸಿದಿತ್ತು. ಅವನ ಮನಸ್ಸು ಉತ್ಸುಕತೆಯತ್ತ ಬದಲಾಗಿತ್ತು. ಆಲೋಪತಿ ವೈದ್ಯರು ಆಯುರ್ವೇದ ವೈದ್ಯರನ್ನು ಭೇಟಿ ಮಾಡಲು ಹೊರಟು ಪುರಾತನ ತತ್ವಗಳ ಅಧ್ಯಯನದಲ್ಲಿ ತನ್ನ ದಾರಿ ಆರಂಭಿಸಿದರು. ಬನ್ನಿ, ನೆಕ್ಸ್ಟ್ ಯಾರು? ಚೆನ್ನಾಗಿದ್ದೀರಾ? ಇವಾಗ ಏನಾದರೂ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆಯಾ ಸರ್? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಂಬಿರಲಿಲ್ಲ ಈ ಥರ ರಿಸಲ್ಟ್ ಸಿಗುತ್ತೆ ಅಂತ. ಓಕೆ, ಇವಾಗ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಮತ್ತೆ ಇಚ್ಚಿಂಗ್ ಏನಾದರೂ ಇದೆಯಾ? ನೋ ಮ್ಯಾಮ್. ಇಲ್ಲ ಅಲ್ವಾ? ತುಂಬ ತುಂಬ ಧನ್ಯವಾದಗಳು ಮ್ಯಾಮ್. ಈ ಥರ ರಿಸಲ್ಟ್ಸ್ ಆಯುರ್ವೇದದಲ್ಲಿ ಸಿಗುತ್ತೆ ಅಂತ ನಾನು ನಿಜ ನಂಬಿರಲಿಲ್ಲ. ನಿಮ್ಮಿಂದ ಸಾಧ್ಯವಾಗಿದೆ. ಆ್ಯಂಡ್ ನನಗೆ ಇದ್ರ ಮೇಲೆ ಬಿಲೀವ್ ಬಂದಿದೆ, ಲೈಕ್ ನಾನು ನನ್ನ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ.
ನನಗೇನಾದರೂ ಲೈಕ್ ಆಪರ್ಚುನಿಟಿ ಸಿಕ್ಕಿದ್ರೆ ನಿಮ್ಮ ಜೊತೆ ಏನಾದರೂ ಸಿಗುತ್ತಾ ಅಂತ, ಕಲಿಯೋಕ್ಕೆ ಸಿಗುತ್ತಾ? ಸಿಗುತ್ತೆ, ನೀವು ಕಲಿಬೋದು ಆಯುರ್ವೇದನ. ನಿಮ್ಮ ಆಸಕ್ತಿ ನೋಡಿ ನನಗೆ ಖುಷಿ ಆಗ್ತಾ ಇದೆ. ಯಾರು ಬೇಕಾದರೂ ಕಲಿಬೋದು, ನೀವಂತ ಅಲ್ಲ, ಯಾರು ಬೇಕಾದರೂ ಆಯುರ್ವೇದನ ಕಲಿಬೋದು. ಅವರು ದೈನಂದಿನ ಲೈಫಲ್ಲಿ ಅದನ್ನ ಅಳವಡಿಸ್ಕೋಬೇಕು, ಅವ್ರ ಇಂಪ್ರೂವ್ಮೆಂಟ್ ನಿಮ್ಮ ಥರನೇ ಕಾಣ್ತಾರೆ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಇದು ಪದ್ಧತಿಗಳ ನಡುವಿನ ಪೈಪೋಟಿಯಲ್ಲ, ಒಟ್ಟಿಗೆ ಕೆಲಸ ಮಾಡುವ ಅಗತ್ಯವನ್ನು ತೋರಿಸುವ ಪ್ರಯತ್ನ. ಆಯುರ್ವೇದದಲ್ಲಿ ಮಾನಸಿಕ ಚಿಕಿತ್ಸೆಗೆ ಬಹು ಮುಖ್ಯವಾದ ಅಂಶಗಳೇ ತ್ರಿಗುಣಗಳು. ಈ ವಿಶ್ವ ಕೇವಲ ದೇಹವಲ್ಲ, ಇದು ಮನಸ್ಸಿನ ಗುಣಗಳ ಸಂಯೋಜನೆ. ಆ ಗುಣಗಳೇ ಸತ್ವ, ರಜಸ್, ತಮಸ್. ಇದೇ ಮಾನವನ ಚಿಂತನೆ, ನಡೆ, ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ. ಈ ತ್ರಿಗುಣಗಳ ಮಹತ್ವವನ್ನು ನೃತ್ಯದ ಮೂಲಕ ತಿಳಿದುಕೊಳ್ಳೋಣ. ಮೊದಲಿಗೆ ಸತ್ವಗುಣ. ಸತ್ವ ಎಂದರೆ ಶುದ್ಧತೆ ಮತ್ತು ಜ್ಞಾನ, ಶಾಂತಿ, ಸಮತೋಲನ, ಸಂತೋಷ ಇದರ ಲಕ್ಷಣ. ಸತ್ವ ಪ್ರಧಾನ ಮನಸ್ಸು ಸತ್ವದ ಮಾರ್ಗದಲ್ಲಿ ನಡೆಯುತ್ತದೆ. 3 ದೋಷಗಳು ಸಮವಾಗಿರುತ್ತದೆ. मनोबुद्ध्यहङ्कारचित्तानि नाहं न च श्रोत्रजिह्वे न च घ्राणनेत्रे न च व्योमभूमिर्न तेजो न वायुः चिदानन्दरूपः शिवोऽहं शिवोऽहं चिदानन्दरूपः शिवोऽहं शिवोऽहम्. ರಜಸ್ ಗುಣ. ರಜಸ್ ಎಂದರೆ ಚಲನೆ ಮತ್ತು ಆಸಕ್ತಿ, ಕಾರ್ಯಶೀಲತೆ, ಆಕಾಂಕ್ಷೆ, ಅಸ್ಥಿರತೆ ಇದರ ಸ್ವಭಾವ. ರಜಸ್ ಹೆಚ್ಚು ಆದಾಗ ಮನಸ್ಸು ಶಾಂತಿಯನ್ನು ಕಳೆದುಕೊಳ್ಳುತ್ತದೆ. ಪಿತ್ತದೋಷ ಪ್ರಧಾನವಾಗಿರುತ್ತದೆ. ತಮಸ್ ಗುಣ. ತಮಸ್ ಎಂದರೆ ಅಜ್ಞಾನ ಮತ್ತು ಆಲಸ್ಯ, ಭಾರ, ನಿದ್ರೆ, ನಿರ್ಲಕ್ಷ್ಯ ಇದರ ಲಕ್ಷಣ. ತಮಸ್ ಹೆಚ್ಚಾದರೆ ಮನಸ್ಸು ಅಂಧಕಾರಕ್ಕೆ ಬೀಳುತ್ತದೆ. ಕಫದೋಷ ಪ್ರಧಾನವಾಗಿರುತ್ತದೆ. ತ್ರಿಗುಣಗಳ ಸಮತೋಲನೆ ಬಹುಮುಖ್ಯ. ಸತ್ವ ಬೆಳೆಯಬೇಕು, ರಜಸ್ ನಿಯಂತ್ರಣದಲ್ಲಿರಬೇಕು, ತಮಸ್ ಕಡಿಮೆಯಾಗಬೇಕು. ಇದೇ ಮಾನಸಿಕ ಆರೋಗ್ಯದ ಮಾರ್ಗ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಫೈನಲ್ ಆಗಿ ಈ ಸ್ಕಿಟ್ ಮುಖಾಂತರ ಒಂದು ಲೈನರ್ ಹೇಳೋದಾಗಿದ್ರೆ ಏನು ಅಂದರೆ, ನಮ್ಮ ಹೋರಾಟ ಹಣಕ್ಕಲ್ಲ ಗೌರವಕ್ಕಾಗಿ, ನಮ್ಮ ಹೋರಾಟ ವ್ಯಕ್ತಿಗಳ ವಿರುದ್ಧ ಅಲ್ಲ ಅಜ್ಞಾನದ ವಿರುದ್ಧ. ಆಯುರ್ವೇದ ನಮ್ಮ ವೃತ್ತಿ ಮಾತ್ರವಲ್ಲ, ಅದು ನಮ್ಮ ಧರ್ಮ ಧರ್ಮ ಧರ್ಮ. ಹಾಗೆ ಶ್ರೀಕೃಷ್ಣ ಮಹಾಭಾರತದಲ್ಲಿ ಅರ್ಜುನಂಗೆ ಹೇಳೋದೇನೆಂದರೆ, ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಏತುರ್ಭು ಮಾತೆ ಸಂಗೋಸ್ತ್ವ ಕರ್ಣಿ. ಇಲ್ಲಿ ಶ್ರೀಕೃಷ್ಣನ ಪಾತ್ರ ಏನಂತ ಹೇಳ್ತಾನೆ ಅಂದರೆ, ನೀನು ನಿನ್ನ ಕರ್ಮವನ್ನು ಮಾಡು, ನಿನ್ನ ಕರ್ಮಕ್ಕೆ ತಕ್ಕ ಫಲ ನಾನು ಕೊಡ್ತೀನಿ ಅಂತ. ಇಲ್ಲಿ ನಮ್ಮ ಆಯುರ್ವೇದ ನಮಗೆ ಹೇಳುತ್ತೆ, ನೀನು ನಿನ್ನ ಕರ್ಮ ಮಾಡು, ನಿನಗೆ ಬೇಕಾಗಿರುವಂಥ ಫಲ ನಾನು ಕೊಡಿಸ್ತೀನಿ ಅಂತ. ಹಂಗೆ ನಾವು ಆಯುರ್ವೇದ ಮೇಲೆ ನಂಬಿಕೆ ಇಟ್ಟು ನಮ್ಮ ಕೆಲಸ ನಾವು ಮಾಡ್ತಿರ್ಬೇಕು. ಮುಂದೊಂದು ದಿನ ನಾವು ಬೆಳೆಯೋದು ಅದು ಖಚಿತ. ಹಾಗೆ ನಮ್ಮ ಆಯುರ್ವೇದನ ನಾವೇನಾದ್ರೂ ಡೈಮಂಡ್ ಡೋರ್ ಅಂತ ಕನ್ಸಿಡರ್ ಮಾಡಿದ್ರೆ ಅದನ್ನು ಶೇಪ್ ಮಾಡಬೇಕಾಗಿರೋದು ನಾವೇನೆ. ಡೈಮಂಡ್ನ ಕಟ್ ಮಾಡಿದಷ್ಟು ಅದ್ರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ನಾವು ಆಯುರ್ವೇದ ಹೆಂಗೆ ಬೆಳೆಸ್ತೀವೋ ಆಯುರ್ವೇದ ನಮ್ಮನ್ನು ಹಂಗೆ ಬೆಳೆಸುತ್ತೆ. ಹಿಂಗೆ ಹೇಳ್ತಾ ನಮ್ಮ ಈ ಚಿಕ್ಕ ಸ್ಕಿಟ್ಟನ್ನು ಮುಗಿಸೋಕ್ಕೆ ತುಂಬ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಜಜಸ್, ಥ್ಯಾಂಕ್ ಯು ಎವ್ರಿ ಒನ್. ಆಯುರ್ವೇದವು ಕೇವಲ ಚಿಕಿತ್ಸೆ ಅಲ್ಲ,
ಅದು ಶಕ್ತಿಶಾಲಿಯಾದ ವಿಜ್ಞಾನ. ಆಯುರ್ವೇದವನ್ನು ಬಳಸೋಣ, ಆಯುರ್ವೇದವನ್ನು